ಈ ಹುಡುಗಿ $5 ಮಿಲಿಯನ್ ಗೊತ್ತಿಲ್ಲದೆ ಫ್ರೀಜರ್ ನಲ್ಲಿ 20 ವರ್ಷ ಇರೋಕೆ ಒಪ್ಕೊಳ್ತಾಳೆ. ಇನ್ನು ಎಚ್ಚರವಾಗಿ ನೋಡಿದ್ರೆ ಈ ಹುಡುಗಿಗೆ ಏನು ಅರ್ಥ ಆಗ್ತಾ ಇರೋದಿಲ್ಲ. ಇನ್ನು ಆಗಿರೋದು ಬರೀ ಒಂದೇ ದಿನ ಅಂತ ಅನ್ಕೊಂಡು ಬಸ್ ನ ಹತ್ತಿ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾಳೆ. ಇನ್ನು ಚಾರ್ಜ್ ಗೋಸ್ಕರ $1000 ಬಸ್ ಬಾಕ್ಸ್ ಅಲ್ಲಿ ಹಾಕ್ತಾಳೆ. ಹಾಕಿ ಆದ್ಮೇಲೆ ಚೇಂಜ್ ಗೋಸ್ಕರ ಕೇಳ್ತಾಳೆ. ಅದೇ ನಮ್ಮ 1300 ಇದೆ, ನೀನ್ ನೋಡಿದ್ರೆ $1000 ಹಾಕಿದೆ ಅಂತ ಕೇಳ್ತಾನೆ. ಇದನ್ನ ನೋಡಿ ಆಕೆಗೆ ಏನು ಅರ್ಥ ಆಗೋದಿಲ್ಲ. ನಿನ್ನೆ ತಾನೇ ಬರೀ $500 ಕೊಟ್ಟು ಬಂದಿದ್ದೀನಿ, ಇವತ್ತು ನೋಡಿದ್ರೆ ಇಷ್ಟೊಂದ ಅಂತೇಳಿ ಇನ್ನು $300 ಆ ಬಾಕ್ಸ್ ಅಲ್ಲಿ ಹಾಕ್ತಾಳೆ. ಈ ಹುಡುಗಿ ಯಾರು ಹಳ್ಳಿಯಿಂದ ಬಂದಿರೋ ರೀತಿ ಇದ್ದಾಳೆ ಅಂತ ಅನ್ಕೊಂಡು ಆ ಬಸ್ ಡ್ರೈವರ್ ಕೂಡ ಏನು ಮಾತಾಡೋದಿಲ್ಲ. ಮನೆಗೆ ಹೋಗಿ ನೋಡಿದ್ರೆ ಮನೆಯಲ್ಲಿ ಒಂದು ಸಾಮಾನು ಕೂಡ ಇರೋದಿಲ್ಲ. ಇದರಿಂದ ಆಕೆಗೆ ಏನ್ ನಡೀತಾ ಇದೆ ಅಂತೇಳಿ ಅರ್ಥನೇ ಆಗ್ತಾ ಇರೋದಿಲ್ಲ. ಆಗ ಪಕ್ಕದ ಮನೆಯವ್ರನ್ನ ಕೇಳಿದಾಗ ಇವರು ಮನೆನ ಖಾಲಿ ಮಾಡಿ ತುಂಬಾನೇ ವರ್ಷಗಳಾದವು ಅಂತ ಹೇಳ್ತಾಳೆ. ಇದರಿಂದ ಈ ಹುಡುಗಿ ತುಂಬಾನೇ ಗಾಬರಿ ಆಗ್ಬಿಟ್ಟು ತನ್ನ ಅಮ್ಮನಿಗೆ ಕಾಲ್ ಮಾಡೋಣ ಅಂತೇಳಿ ಫೋನ್ ತಗೊಳ್ತಾಳೆ. ಇನ್ನು ಫೋನ್ ತಗೊಂಡ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬೇಗನೆ ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ತನ್ನ ಫೋನ್ಗೆ ಚಾರ್ಜ್ ಇಟ್ಕೊಡಿ ಅಂತೇಳಿ ಕೇಳ್ತಾಳೆ. ಶಾಪ್ನವರು ಈ ಫೋನ್ ನ ನೋಡಿ ಈ ಟೈಪ್ ಚಾರ್ಜರ್ ಈಗ ಬರ್ತಾ ಇಲ್ಲ, ಇದು ತುಂಬಾ ಹಳೆ ಫೋನ್ ಅಂತ ಹೇಳ್ತಾರೆ. ಇದರಿಂದ ಹುಡುಗಿಗೆ ಸಿಟ್ಟು ಬಂದು ನಾನು ಬರೀ 2 ದಿನದ ಕೆಳಗಡೆನೆ ಈ ಫೋನ್ ನ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಶಾಪ್ನವರು ಈ ಹುಡುಗಿ ಯಾರೋ ಹುಚ್ಚಿ ತರ ಇದ್ದಾಳೆ ಅಂತೇಳಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವರು ತನ್ನ ID ಕಾರ್ಡ್ ಕೇಳಿದ ತಕ್ಷಣ ಬ್ಯಾಗ್ ಅಲ್ಲಿರೋ ಸಾಮಾನೆಲ್ಲ ಕೆಳಗಡೆ ಹಾಕ್ತಾಳೆ. ಆ ಸಾಮಾನು ತುಂಬಾ ಹಳೇದಾಗಿರೋದು ನೋಡಿ ಈ ಪೊಲೀಸರು ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಬೇಗನೆ ಆಕೆ ID ಕಾರ್ಡ್ ಅನ್ನು ತಗೊಂಡು ನೋಡ್ತಾರೆ. ಅದನ್ನ ನೋಡಿದ ತಕ್ಷಣ ಇನ್ನೂ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಹುಡುಗಿ ಡೇಟ್ ಆಫ್ ಬರ್ತ್ 1976 ಆಗಿರುತ್ತೆ. ಆ ಹುಡುಗಿಗೆ ಈಗ 44 ವರ್ಷ ಇರಬೇಕು. ಆದ್ರೆ ನೋಡೋಕೆ ತುಂಬಾ ಚಿಕ್ಕ ಹುಡುಗಿ ತರ ಕಾಣ್ತಾ ಇರ್ತಾಳೆ. ಏನ್ ನಡೀತು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವ್ರಿಗೆ ಗೊತ್ತಾಗಿದ್ದು ಈಕೆ ಟ್ಯೂಷನ್ ಫೀಸ್ $30,000 ಕಟ್ಟಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಹುಡುಗಿ ಫ್ರೀಸಿಂಗ್ ಎಕ್ಸ್ಪೆರಿಮೆಂಟ್ ನಲ್ಲಿ 24 ಗಂಟೆ ಇರೋದಕ್ಕೆ ಒಪ್ಕೊಳ್ತಾಳೆ. ಇನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಎಲ್ಲ ರೆಡಿ ಆಗುತ್ತೆ. ಇನ್ನು ಎಕ್ಸ್ಪೆರಿಮೆಂಟ್ ಶುರು ಆಗುತ್ತೆ. ಎಕ್ಸ್ಪೆರಿಮೆಂಟ್ ಎಂಡ್ ಆಗೋ ಟೈಮ್ ನಲ್ಲಿ ಆ ಪ್ರೊಫೆಸರ್ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ತಾನೆ. ಈ ನ್ಯೂಸ್ ನ ಕೇಳಿ ಅಲ್ಲಿರೋ ಸ್ಟಾಫ್ ಗೆ ಏನ್ ಮಾಡ್ಬೇಕಂತೇಳಿ ಅರ್ಥನೇ ಆಗೋದಿಲ್ಲ. ಆಗ ಅಲಾರಂ ನ ಆನ್ ಮಾಡ್ತಾನೆ. ಆ ಫ್ರೀಜರ್ ನಲ್ಲಿರೋ ಹುಡುಗಿನ ಬಚ್ಚಿಟ್ಟು ಇನ್ನು ಉಳಿದವ್ರನ್ನೆಲ್ಲ ಅಂಡರ್ ಗ್ರೌಂಡ್ ಗೆ ಕಳಿಸ್ತಾನೆ. ಇನ್ನು ಇದಾದ್ಮೇಲೆ ಇವರಿಗೆ ಏನ್ ಮಾಡ್ಬೇಕಂತೇಳಿ ಅರ್ಥನೇ ಆಗೋದಿಲ್ಲ. ಪ್ರಾಜೆಕ್ಟ್ ಇನ್ವೆಸ್ಟರ್ ಕೂಡ ಇದು ಹೊರಗಡೆ ಬರಬಾರ್ದು ಅಂತೇಳಿ ಹೇಳ್ತಾನೆ. ಆ ಹುಡುಗಿ ಕಾಣೆ ಆಗಿದ್ದಾಳೆ, ಹಾಗೆ ಈ ಎಕ್ಸ್ಪೆರಿಮೆಂಟ್ ನಾವು ಮಾಡಿಲ್ಲ, ಹಾಗೆ ಈ ಹುಡುಗಿ 20 ವರ್ಷದಿಂದ ಕಾಣೆ ಆಗಿದ್ದಾಳೆ ಅಂತ ಎಲ್ಲರೂ ಅನ್ಕೊಳ್ಬೇಕಂತ ಹೇಳ್ತಾನೆ. ಕೊನೆಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಈ ಹುಡುಗಿ ಅವರ ತಾಯಿ ನಂಬರ್ ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಆ ನಂಬರ್ ಗೆ ಕಾಲ್ ಮಾಡಿ ನೋಡಿದ್ರೆ ಯಾರು ಆನ್ಸರ್ ಮಾಡ್ತಾ ಇರೋದಿಲ್ಲ. ಇನ್ನೇನು ಮಾಡಕ್ಕಾಗದೆ ಆ ಹುಡುಗಿ ಅವ್ರ ತಾಯಿ ಅವರಿಗೆ ಒಂದು ಮೆಸೇಜ್ ನ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಇದಾದ್ಮೇಲೆ ಸ್ಕೂಲ್ಗೆ ಹೋಗಿ ನೋಡಿದಾಗ ಅಲ್ಲಿರೋರೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಬಳಸೋದನ್ನ ನೋಡಿ ಇವಳಿಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಆಗ್ಲೇ ಬ್ಯಾನರ್ ಮೇಲೆ 2019 ಅಂತ ನೋಡ್ಬಿಟ್ಟು ಅವಳು ತುಂಬಾನೇ ಶಾಕ್ ಆಗ್ತಾಳೆ. ಈ ರೀತಿ ವಿಡಿಯೋಸ್ಗೋಸ್ಕರ ಲೈಕ್ ಮಾಡಿ.